ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೀ ರೀ ಏನ್ ಯೋಚನೆ ಮಾಡ್ತಿದ್ದೀರಾ? ಆ ರಾಧಾ ಜಗಂದವ್ ಬಂದು ಏನ್ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡು ಅಂತಾರೆ. ನಾವು ಕಣ್ಣಾರೆ ಕಂಡು ಡಿಸೈಡ್ ಮಾಡಕ್ ಆಗಲ್ಲ ರೀ. ಜಗನ್ಗೆ ನಮ್ಮಿಂದ ತೊಂದರೆ ಆಗಿರ್ಬೋದು, ಆದ್ರೆ ಅತ್ತೆನ್ ಕಾಪಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ. ಜಗನ್ ಮ್ಯಾಗ ನಂಗೆ ಅನುಮಾನ ಇಲ್ಲ, ಯಾಕಂದ್ರೆ ಅವ್ವನ್ ಉಳ್ಸಕ್ಕೆ ಬೇರೆ ಊರಿಂದ ಎಲ್ಲ ಔಷಧಿ ತರಿಸಿದ್ದ. ಆದ್ರೆ ರಾಧಂದೇ ಹೊಸಿ ಕಿತಾಪತಿ. ಒಂದ್ ವೇಳೆ ಅತ್ತೆ ಕಂಡೀಷನ್ ತಿಳ್ಕೊಳ್ಳೋದಕ್ಕೆ ರಾಧಾ ಬಂದಿರ್ಬೋದಲ್ವಾ? ಯಾರಿಂದ ನಮ್ಮ ಒಬ್ಬಂಗೆ ತೊಂದರೆ ಆಯ್ತು ಅಂತಲೇ ತಲೆ ಕೆಡ್ತಾ ಇದೆ. ಅತ್ತೆಗೆ ಇವ್ರು ಯಾರಿಂದನೂ ತೊಂದರೆ ಆಗಿಲ್ಲ ರೀ. ಅತ್ತೆ ಎದೆಗೆ ಶೂಟ್ ಮಾಡದ್ನಲ್ಲ, ಅವನೇ ಆರೋಪಿ. ಅವನ ಅತ್ತೆನ ಟಾರ್ಗೆಟ್ ಮಾಡಿರ್ಲಿಲ್ಲ ಅಂದಿದ್ರೆ ಅತ್ತೆ ಇವತ್ತು ನಮ್ಮಿಂದ ದೂರ ಆಗ್ತಿರ್ಲಿಲ್ಲ. ಬಂಗಾರಮ್ಮ ಅವ್ರು ಈ ಕಂಡೀಷನಿಗೆ ಕಾರಣ ರಾಜ ಹುಲಿ ಅಲ್ಲ. ಅವನ್ನ ಅರೆಸ್ಟ್ ಮಾಡುವಾಗ ಅವನು ಏನು ಹೇಳಿದ್ನೋ ಅದು ನಿಜ. ಬಂಗಾರಮ್ಮ ಅವ್ರಿಗೆ ಫೈರ್ ಆಗಿರೋ ಬುಲೆಟ್ ರಾಜ ಹುಲಿ ಕಣ್ಣಿಂದ ಫೈರ್ ಆಗಿಲ್ಲ. ನೀವು ನೋಡಿರೋದು ನಿಜ, ಆದ್ರೆ ಅಟ್ ದ ಸೇಮ್ ಟೈಮ್ ಬೇರೆ ಕಡೆಯಿಂದ ಬುಲೆಟ್ ಫೈರ್ ಆಗಿದೆ. ಹೌದು, ಮುಸ್ಕಾಕ ಮುಂದೆ ನಮ್ಮ ಒಬ್ಬನ ಪಿರೋಣನೇ ತೆಗ್ದವನೆ. ಮಗ ನನ್ನ ಕೈಗೆ ಸಿಕ್ಬಿಟ್ರೆ ನಮಸ್ಕಾರ ಯಜಮಾನ್ರೆ. ಅಮ್ಮವ್ರು ಹೋಗಿದ್ದು ಊರಿಗೆ ತುಂಬಲಾರ್ದು ನಷ್ಟ ಆಗೋಯ್ತು. ಏನು ಮಾಡೋದಪ್ಪ, ಅವಳನ್ನ ಉಳಿಸ್ಕೊಳ್ಳೋ ಭಾಗ್ಯ ನಮ್ಗೆ ಸಿಗ್ಲಿಲ್ವೇ? ಅಮ್ಮವ್ರು ಬದುಕಿರೋ ಗಂಟ ಊರು ಉದ್ಧಾರ ಮಾಡೋಕ್ಕೆ ನಿಂತಿದ್ರು. ಆಟ ಯಾಕೆ, ನಮಗೆಲ್ಲ ಸಹನೆ ಸಹಾಯ ಮಾಡವ್ರೆ. ಅವ್ರು ಇರುವಾಗಲೇ ಅವ್ರು ದುಡ್ಡು ಕೊಟ್ಟು ಋಣ ತೀರ್ಸ್ಕೊಳ್ಳೋಣ ಅಂತಿದ್ವಿ. ಅಷ್ಟರಲ್ಲಿ ಇಂಥ ಅನಾಹುತ ಹೋಗಾಯ್ತು. ತಕೊಳ್ಳಿ, ಮನೆಯವರಾಗಿ ನೀವು ಇದನ್ನು ತಕೊಂಡ್ರೆ ಅಮ್ಮ ಋಣ ತೀರಿಸ್ದಂಗೆ ಆಯ್ತದೆ. ಅವಳೇ ಹೊಂಟೋದು, ಈ ದುಡ್ಡಿಟ್ಕೊಂಡು ಏನು ಮಾಡುವ? ನೀವೇ ಮಾಡ್ಕೊಳ್ಳಿ, ನಿಮಗೆ ಉಪಯೋಗಕ್ಕೆ ಬರುತ್ತೆ. ಇಲ್ಲ ಅಮ್ಮರೇ, ಕೈ ಹಿಡಿದು ನಡೆಸೋರಿಗೆ ಕೈ ಮುಗಿದು ಕೃತಜ್ಞತೆ ತಿಳಿಸ್ಬೇಕು. ದಯವಿಟ್ಟು ಒಪ್ಪಿಸ್ಕೊಳ್ಳಿ, ಇಲ್ಲ ಅಂದ್ರೆ ಋಣ ತೀರ್ಸಕ್ಕಾಗಿಲ್ಲ ಅಂತ ನಮಗೂ ಸ್ಯಾನೆ ನೋವಾಗುತ್ತದೆ. ಕಂಟಿ, ಇನ್ಮೇಲೆ ನಿಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಗೆಲ್ಲ ಬೆಳಕಾಗ್ಬೇಕಣಪ್ಪ. ಬಂಗಾರಮ್ಮನವ್ರಂತ ಅಮ್ಮನ ಪಡೆದ ನೀನೇ ಪುಣ್ಯವಂತ ಕಣಪ್ಪ. ಆದರೆ ಅವರು ಮುಪ್ಪಿನ ಕಾಲದವರೆಗೂ ನೋಡಿಕೊಂಡು ಋಣ ತೀರಿಸುವಂಥ ಅವಕಾಶ ಭಗವಂತ ಕೊಡಲಿಲ್ಲ.
ಭಯ. ಅವಂಗೆ ಇಷ್ಟು ಜನ ಪ್ರೀತಿ ಇದ್ರು ದೇವ್ರು ಯಾಕ ಭಯ ಮೋಸ ಮಾಡ್ದ? ಊರವರೆಲ್ಲ ಅವ್ವನ ಋಣ ತೀರ್ಸಕ್ ಬಂದವ್ರೆ. ಆದ್ರೆ ಮಗನಾಗಿ ನಾನೇನ್ ಮಾಡ್ತೇನೆ? ನಮ್ಮ ಅವ್ವನ ಸಾವಿಗೆ ಕಾರಣ ಅದನ್ನ ನನ್ನಿಂದ ಹುಡ್ಕಕ್ಕಾಯ್ತಾ ಇಲ್ವೇ? ನಾನೊಬ್ಬ ಮಗನ. ಯಜಮಾನ್ರೆ, ನಾವಿನ್ ಬರ್ತೀವಿ. ಬರ್ತೀವಿ ಯಶವಂತ್ರೆ. ಸಮಾಧಾನ ಮಾಡ್ಕೊಬಿಟ್ಟವೆ. ನೀವು ಬೇಸರ ಮಾಡ್ಕೋಬೇಡಿ. ಬಂಗಾರಮ್ಮನವ್ರ ಸಾಲನ್ನ ಪುಟ್ಟಮ್ಮಿ ಕೈಯಿಂದ ಅರಗಿಸ್ಕೊಳಕ್ಕೆ ಆಯ್ತಿಲ್ಲ. ನನಗೆ ಅರ್ಥ ಆಗುತ್ತೆ ಬಿಡಿ. ಈಗ ಯಾರೆಷ್ಟೇ ಹೇಳಿದ್ರು ಅವ್ರವ್ರ ಮನಸ್ಸಿನ ನೋವು ಅವ್ರಿಗಿದ್ದೇ ಇರುತ್ತೆ ಬಿಡಿ. ಅಮ್ಮವರು ಬದುಕಿದ್ರೆ ಇಷ್ಟೊತ್ತಿಗೆ ನಮ್ಮ ಸುಮಾ ಸಚಿನ್ ಮದುವೆ ಆಗಿ ನಾವೆಲ್ಲರೂ ಸಂತೋಷವಾಗಿರ್ತಿದ್ವಿ. ದೋಷ ಪರಿಹಾರಕ್ಕೆ ಮಾಡ್ತಾ ಇದ್ದದ್ದು ಪೂಜೆ ಅರ್ಧಕ್ಕೆ ನಿಂತೋಯ್ತು. ನಾವು ಮತ್ತೆ ಸದ್ಯಕ್ಕೆ ಮದುವೆ ವಿಷಯ ಮಾತಾಡೋದು ಬೇಡ. ನಾವೆಲ್ಲ ಹೊಸ ಸುಧಾರಿಸ್ಕೊತೀವಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಪುಟ್ಟಕ್ಕವ್ರೆ, ನೀವೇನು ಹೇಳ್ತೀರಾ? ನಾನು ಏನು ಹೇಳಕ್ಕೂ ನನ್ನಲ್ಲಿ ಶಕ್ತಿ ಇಲ್ಲ. ಸಮಯ ಕೊಡಿ. ನನಗೂ ಅದೇ ಬೇಕಿತ್ತು. ಸರಿ, ಹಾಗಾದರೆ ನೀವೆಲ್ಲ ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾನು ಇನ್ನೊಂದು ಸಲ ಬಂದು ನಿಮ್ಮನ್ನು ಮಾತಾಡಿಸ್ತೀನಿ. ನಾನು ಬರ್ತೀನಿ.